ಈಗ ಹೇಗೆ ಅನಿಸ್ತಾ ಇದೆ ಬೇಕಿ? ಆರ್ ಯು ಫೀಲಿಂಗ್ ನಾವು? ಏನೂ ಅನ್ನಿಸ್ತಿಲ್ಲ ಡಾಕ್ಟರ್. ಮಾಮೂಲದದು. ಏನೂ ಆಗಲ್ಲ. ಬಟ್ ನಮ್ಮ ಜನ ಏನಪ್ಪ ಅಂದರೆ ಇದನ್ನೇ ತಲೆಗೆ ತೊಗೊಳೋದ್ರಿಂದ ಒಂದೊಂದ್ಸಲಿ BP ಮಾನಸಿಕ ಅಸಮತೋಲನ ಶುರು ಆಗುತ್ತೆ. ನೀವು ಆಗಲ್ಲ, ನಾರ್ಮಲ್ ಆಗಿದ್ದೀರಲ್ಲ, ನಥಿಂಗ್ ಟು ವರಿ. ಡಾಕ್ಟರ್, ಟೆಸ್ಟ್ಗಳೆಲ್ಲ ಮುಗೀತಾ? ಎಲ್ಲ ಮುಗೀತು. ಇಷ್ಟೇ. ನಿಜ ಹೇಳಬೇಕು ಅಂದರೆ ನ್ಯಾಚುರಲಾಗಿ ಮಗು ಆಗೋಕ್ಕಿಂತಲೂ ಇದು ತುಂಬಾ ಸಿಂಪಲ್. ಇದು ಗ್ಯಾರಂಟಿ ಸಕ್ಸಸ್ ಆಗುತ್ತಾ? ಶೋರ್. ಯಾಕೆಂದರೆ ಬೋಮ್ ಆ್ಯಂಡ್ ಸ್ಪರ್ಮ್ ಮೂರನ್ನು ಹೆಲ್ತಿ ಆಗಿರೋದನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀವಲ್ಲ, ಹಾಗಾಗಿ ಫೇಲ್ಯೂರ್ ಅನ್ನೋ ತೀರಾನೇ ಕಡಿಮೆ. ಆದರೆ ಇನ್ನು 9 ತಿಂಗಳು ರಹಸ್ಯವಾಗಿರ್ಬೇಕಲ್ಲ ಡಾಕ್ಟರ್? ಅದೇ ಟೆನ್ಷನ್. ಹಾಗೇನಿಲ್ಲ, ಇನ್ನೂ 1-2 ತಿಂಗಳು ನೀವು ಆರಾಮಾಗಿ ಓಡಾಡ್ಕೊಂಡಿರ್ಬೋದು, ಮಾಮೂಲಿ ಪ್ರೆಗ್ನೆನ್ಸಿ ಥರ. ಹಾಗಿದ್ರೆ ಆಫೀಸ್ಗೂ ಹೋಗ್ಬೋದಾ ಡಾಕ್ಟರ್? ಖಂಡಿತ. ಯಾಕೆ ಕೇಳ್ತಾ ಇದ್ದೀರಿ? 8 ತಿಂಗಳು ಚೆನ್ನಾಗಿ ಕೆಲಸ ಮಾಡ್ಕೊಂಡಿರಿ ಅಂತಲೇ ನಾನು ಎಲ್ರಿಗೂ ಸಜೆಸ್ಟ್ ಮಾಡ್ತೀನಿ. ಆದರೆ ನಿಮ್ಮ ಕೇಸ್ನಲ್ಲಿ ಪ್ರೆಗ್ನೆನ್ಸಿ ಲಕ್ಷಣಗಳು ಕಾಣಿಸೋಕ್ಕೆ ಶುರು ಆಗುತ್ತೆ. ನೀವು ಕಾಪಾಡ್ಕೊಳ್ಬೇಕಾದ ರಹಸ್ಯ ಅದೇ ತಾನೇ. ಸದ್ಯಕ್ಕಂತೂ ನೀವು ಆಫೀಸ್ಗೆ ಹೋಗ್ಬೋದು, ಎಲ್ಲರ ಥರ ನಾರ್ಮಲ್ ಆಗಿರ್ಬೋದು. ಆದರೆ ಯಶೋಧ ನಿಮ್ಮನ್ನು ಬಿಡಬೇಕಲ್ಲ. ಹಲೋ, ಹೇಳಿ ಯಶೋಧ. ಯಾಕೆ ನಿಮ್ಮ ಫೋನ್ ಇನ್ನೂ ಬಂದಿಲ್ಲ ಅಂತ ಕಾಯ್ತಾ ಇದ್ದೆ. ನಥಿಂಗ್ ಟು ವರಿ, ಎವ್ರಿಥಿಂಗ್ ಈಸ್ ಪರ್ಫೆಕ್ಟ್. ದೇವ್ಕಿ ಆರಾಮಾಗಿದ್ದಾರೆ. ಇವತ್ತು ಮನೆಗೆ ಕಳಿಸ್ತಾ ಇದ್ದೀನಿ. ಒಂದು 15 ದಿನ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡಿ. ಬೇಕಾದರೆ ಅವ್ರು ಆಫೀಸ್ಗೂ ಹೋಗ್ಬೋದು. ಹೇಗಿರಬೇಕು ಅಂತ ದೇವ್ಗಿಗೆ ನಾನು ಸಜೆಷನ್ಸ್ ಕೊಟ್ಟಿದ್ದೀನಿ. ಅಪ್ಪ ಅವರೇನೋ ನಾರ್ಮಲ್ ಆಗಿದ್ದಾರೆ, ಅವ್ರಿಗಿಂತ ಮೊದಲು ನೀವು ನಾರ್ಮಲ್ ಆಗಬೇಕು ಅಷ್ಟೆ. ಥ್ಯಾಂಕ್ ಯು. ನಿಮ್ಮ ಸಮಸ್ಯೆ ಬಗೆಹರಿತಲ್ಲ ದೇವ್ಕಿ. ಸ್ವಲ್ಪ ಕೇರ್ಫುಲ್ ಆಗಿರಬೇಕು ನೀವು, ಅಲಕ್ಷ್ಯ ಮಾಡಬಾರ್ದು.